ಡಿಕೆಶಿ ಭೇಟಿಯಾದ ಕಿರಣ್ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಡಿಕೆ ಶಿವಕುಮಾರ್ ಅನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರು ಅವ್ಯವಸ್ಥೆಯ ವಿರುದ್ಧ ಕಿರಣ್ ಮಜುಮ್ದಾರ್ ಶಾ ಕಿಡಿಕಾರಿದರು. ಬೆಂಗಳೂರಿನ ರಸ್ತೆ ಗುಂಡಿ ಕಸದ ಸಮಸ್ಯೆಯ ಬಗ್ಗೆ ಟ್ವೀಟ್ ಮಾಡಿ ಕಿಡಿಕಾರಿದ್ರು ಬಯೋಕಾನ್ ಮುಖ್ಯಸ್ಥೆ. ಇದು ಬಹಳ ದೊಡ್ಡ ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಕಿರಣ್ ಮಜುಮ್ದಾರ್ ಶಾ ಅವರ ಟ್ವೀಟಿಗೆ ಕಾಂಗ್ರೆಸ್ ಸರ್ಕಾರ ಬಹಳ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿತ್ತು. ಅದಾದ ನಂತರ ಅನೇಕ ನಿವಾಸಿಗಳು ಸಹ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ರು. ಬೆಂಗಳೂರಿನ ರಸ್ತೆ ಸರಿಯಾಗಬೇಕು, ಕಸದ ಸಮಸ್ಯೆ ಬಗೆಹರಿಬೇಕು, ಅಲ್ಲಿ ತನಕ ತೆರಿಗೆ ಪಾವತಿ ಮಾಡಲ್ಲ ಅಂತ. ಬಯೋಕಾನ್ ಮುಖ್ಯಸ್ಥೆಯ ಟ್ವೀಟ್ ನಂತರ ಇದೀಗ ಡಿಕೆ ಶಿವಕುಮಾರ್ ಅನ್ನ ಭೇಟಿಯಾಗಿದ್ದಾರೆ. ನಮ್ಮ ಬಳಿ ಬಂದ್ರೆ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಸದಾಶಿವನಗರದಲ್ಲಿ ಡಿಕೆ ಶಿವಕುಮಾರ್ ಅನ್ನ ಬಯೋಕಾನ್ ಮುಖ್ಯಸ್ಥೆ ಭೇಟಿಯಾಗಿದ್ದಾರೆ. ಇತ್ತೀಚೆಗೆ ಸ್ವಂತ ಖರ್ಚಿನಲ್ಲಿ ರಸ್ತೆ ದುರಸ್ತಿ ಮಾಡಿಸೋದಾಗಿ ಟ್ವೀಟ್ ಮಾಡಿದ್ರು. 15 ರಸ್ತೆಗಳ ರಿಪೇರಿಗೆ ಬಯೋಕಾನ್ ಮುಖ್ಯಸ್ಥೆ ಅನುಮತಿ ಕೇಳಿದ್ರು. ಬಯೋಕಾನ್ ಕಂಪನಿಗೆ ರಸ್ತೆ ದುರಸ್ತಿಗೆ ಅನುಮತಿ ನೀಡುತ್ತಾ ಸರ್ಕಾರ ಕುತೂಹಲ ಮೂಡಿಸಿದೆ. ಡಿಕೆ ಶಿವಕುಮಾರ್ ಮತ್ತು ಕಿರಣ್ ಮಜುಮ್ದಾರ್ ಶಾ ಅವರ ಭೇಟಿ. ಡಿಕೆ ಶಿವಕುಮಾರ್ ಅನ್ನ ಕಿರಣ್ ಮಜುಮ್ದಾರ್ ಶಾ ಭೇಟಿಯಾಗಿದ್ದಾರೆ. ಖ್ಯಾತ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಅವರ ಟ್ವೀಟಿಗೆ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸಿನ ನಾಯಕರು ಬಹಳ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ರು. ಡಿಕೆ ಶಿವಕುಮಾರ್ ಕೂಡ ಉತ್ತರಿಸಿದ್ರು. ಎಲ್ಲರೂ ಸೇರಿ ಕೈ ಜೋಡಿಸಬೇಕು, ಬನ್ನಿ ಬೆಂಗಳೂರನ್ನ ಸುಂದರವಾಗಿಸೋಣ ಅಂತ. ಬೆಂಗಳೂರಿನ ರಸ್ತೆಗಳ ಬಗ್ಗೆ ಅಂತೂ ಕೇಳೋದೇ ಬೇಡ. ಇಷ್ಟು ದಿನ ಜನಸಾಮಾನ್ಯರು ಬೆಂಗಳೂರಿನ ರಸ್ತೆ ಬಗ್ಗೆ ಕಿಡಿಕಾರ್ತಾ ಇದ್ರು. ಆದ್ರೆ ಈಗ ದೊಡ್ಡ ದೊಡ್ಡ ಉದ್ಯಮಿಗಳೇ ಬೆಂಗಳೂರಿನ ರಸ್ತೆ, ಟ್ರಾಫಿಕ್ ಸಮಸ್ಯೆ ಬಗ್ಗೆ, ಕಸದ ನಿರ್ವಹಣೆ ಬಗ್ಗೆ ದನಿ ಎತ್ತುತ್ತಾ ಇದ್ದಾರೆ.